ಹಾಯ್ ನಮಸ್ತೆ. ನಾನಿವತ್ತು ಬೆಂಡೆಕಾಯಿ ಮತ್ತು ಪುಟಾಣಿಯಿಂದ ಒಂದು ಟೇಸ್ಟಿಯಾದಂತಹ ಒಂದು ರೆಸಿಪಿಯನ್ನ ಮಾಡ್ತಿದ್ದೇನೆ. ಅದನ್ನ ಹೇಗೆ ಮಾಡಿದ್ದೇನೆ, ಏನೆಲ್ಲ ಬೇಕು ಅಂತ ನೋಡೋಣ. ಮೊದಲನೆಯನ್ನ ನಾನು ಈ ರೀತಿ 2 ನಿಮಿಷ ಬೇಯಿಸ್ಕೊಂಡಿದ್ದೇನೆ. 2 ನಿಮಿಷ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸ್ಬೇಡಿ. ನೋಡಿ, ಈಗ ನೀರನ್ನ ಚೆನ್ನಾಗಿ ಬಸಿ ತೆಗೆದಿಟ್ಕೊಂಡಿದ್ದೇನೆ. ಇದನ್ನ ಹೀಗೆ ತೆಗೆದು ಸ್ವಲ್ಪ ಹೊತ್ತು ಇದನ್ನ ಈಗ ಅದಕ್ಕೆ ಬೇಕಾದಂತ ಮಸಾಲೆನ ಚಿಕ್ಕ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೇನೆ ನಾನು. ಈ ಮೊಸರಿಗೆ ನಾನು ಅದಕ್ಕೆ ನೋಡಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕೊಂಡಿದ್ದೇನೆ. ಒಂಚೂರು ಗರಂ ಮಸಾಲೆ ಪುಡಿಯನ್ನು ಹಾಕೊಳ್ತಿದ್ದೇನೆ. ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕೊಂಡಿದ್ದೇನೆ. ಒಂದು ಚಿಟಿಕೆಟ್ಟು ಪೆಪ್ಪರ್ ಪುಡಿಯನ್ನು ಹಾಕೊಳ್ತಿದ್ದೇನೆ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಇದನ್ನೆಲ್ಲ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಸೈಡ್ ಇಟ್ಕೊಳ್ಳುವ. ಈಗ ನಾವು ಈ ತೊಳೆದಿಟ್ಕೊಂಡಿರುವಂತ ಬೇಯಿಸಿಟ್ಕೊಂಡಿರುವಂತ ಈ ಬೆಂಡೆಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ನಾನು. ಇದನ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು. ಈಗ ನಾನು ಸಣ್ಣ ಕಪ್ಪಲ್ಲಿ 1 ಬಾಟಲಷ್ಟು ಪುಟಾಣಿಯನ್ನು ತಗೊಂಡಿದ್ದೇನೆ. ಆ ಪುಟಾಣಿಯನ್ನು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತೇನೆ ನಾನು. ನೋಡಿ, ಈ ತರ ಪುಡಿ ಮಾಡ್ಕೊಂಡಿದ್ದೇನೆ. ಇದರಲ್ಲಿ 1-2 ಸ್ಪೂನ್ ಅಷ್ಟು ಪುಟಾಣಿ ಪುಡಿಯನ್ನು ಹಾಕೊಳ್ತಿದ್ದೇನೆ. ಅದೀಗ ಒಂದಿಷ್ಟು ನಮಗೆ ಬೇಕಾದ ರುಚಿದಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಹಾಗೆ 1 ಚಮಚದಷ್ಟು ಖಾರ ಪುಡಿಯನ್ನು ಹಾಕೊಳ್ತಿದ್ದೇನೆ. 1/4 ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕೊಳ್ತಿದ್ದೇನೆ. ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡಿದ್ದೇನೆ. ಹಾಗೆ ಆಗ್ಲೇ ರೆಡಿ ಮಾಡ್ಕೊಂಡಿರುವಂತ ಮೊಸರು ಮಸಾಲೆಯನ್ನ 2 ಸ್ಪೂನ್ ಅಷ್ಟು ಹಾಕೊಳ್ತಿದ್ದೇನೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇಟ್ಟಿದ್ದೆ ನಾನು. ಹಾಗೆ ಒಗ್ಗರಣೆಗೆ ಬೇಕಾದಂತ ಸಾಮಗ್ರಿಗಳನ್ನು ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ನಾನೀಗ ಒಂದು ಗ್ಯಾಸ್ ಮೇಲೆ ತವಾನ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ. ಅದನ್ನೀಗ ಫ್ರೈ ಮಾಡ್ಕೊಳ್ಳುವ. ನೋಡಿ, ಈ ರೀತಿ ನಾನು ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಬೆಂಡೆಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೇನೆ. ನೋಡಿ, ಒಂದು ಸೈಡ್ ಫ್ರೈ ಆಯಿತು. ಇನ್ನೊಂದು ಸೈಡ್ ಮಗಚಿ ಹಾಕಿದ್ದೇನೆ. ಅದು ಫ್ರೈ ಆದ ನಂತರ ಎಲ್ಲ ತೆಗೆದಿಟ್ಕೊಂಡು ಈಗ ಅದೇ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ಅದಕ್ಕೆ ಬೇವು ಸೊಪ್ಪು, ಸ್ವಲ್ಪ ಸಾಸಿವೆ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಂಡು, ಫ್ರೈ ಆದ ನಂತರ ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿದ್ದೇನೆ. ಈ ಮಸಾಲೆಗೆ ಈಗ ನಾನು ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಯನ್ನು ಹಾಕ್ತಿದ್ದೇನೆ. ಬೆಂಡೆಕಾಯಿಗೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಡ್ರೈ ಆಗಿದೆ ಈಗ ಫುಲ್. ನಾವು ಹೀಗೆ ಸಾಂಬಾರು ಅಥವಾ ಪಲ್ಯ ಮಾಡಿದ್ರೆ ಲೋಳೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಲೋಳೆ ಆಗಲ್ಲ. ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಹುಳಿ ಮತ್ತು ಮೊಸರು ಮತ್ತು ಪುಟಾಣಿ ಹುಡಿ ಇದನ್ನೆಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.